ಹಲೋ ಗೈಸ್, ವೆಲ್ಕಮ್. ಸೊ ಇವತ್ತು ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ ನ್ಯಾಷನಲ್ ಸ್ಕೂಲ್ ಮೈಸೂರು, ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಇನ್ಕಮ್ ಎಕ್ಸ್ಪೆಂಡಿಚರ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಅಲ್ಲಿ ಆಲ್ರೆಡಿ 31 ಮಾರ್ಚ್ 2018 ಅಂದರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಜೊತೆಗೆ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಆಫ್ ಕರೆಂಟ್ ಇಯರ್, ಈ ವರ್ಷದ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ನ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ನೋಡೋದಾದರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಲಾಸ್ಟ್ ಇಯರ್ ಸ್ಯಾಲ್ರಿ ಡ್ಯೂ ಇದೆ. ಸೊ ಲಾಸ್ಟ್ ಇಯರ್ ಅಮೌಂಟ್ ಏನಾದರೂ ಡ್ಯೂ ಇದ್ದರೆ ಅದನ್ನು ನಾವು ಸ್ಯಾಲ್ರಿ ಹೆಡ್ಡಲ್ಲಿ ಡಿಡಕ್ಟ್ ಮಾಡ್ತೀವಿ. ಅಂದರೆ ಸ್ಯಾಲ್ರಿ ಅಡ್ಜಸ್ಟ್ಮೆಂಟ್ನ ಕನ್ಸಿಡರ್ ಮಾಡುವಾಗ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆಫ್ ಪ್ರೀವಿಯಸ್ ಇಯರ್ ಅಂತ ಡಿಡಕ್ಟ್ ಮಾಡ್ತೀರಾ. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ 18 ಆ್ಯಂಡ್ 19 2400. 18 ಆ್ಯಂಡ್ 19 ಅನ್ನೋದು ಕರೆಂಟ್ ಇಯರ್, ಈ ವರ್ಷಕ್ಕೆ ನಾವು ಅಡ್ವಾನ್ಸ್ನ ರಿಸೀವ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಅಮೌಂಟು ಪ್ರೀವಿಯಸ್ ಇಯರಲ್ಲಿ ರಿಸೀವ್ ಆಗಿರೋದ್ರಿಂದ ಇದನ್ನ ಆ್ಯಡಪ್ ಮಾಡ್ಕೊಳ್ತೀವಿ. ಸೊ ಅಡ್ವಾನ್ಸ್ ಫ್ರಮ್ ದ ಪ್ರೀವಿಯಸ್ ಇಯರ್ ಆ್ಯಡ್ ಆಗುತ್ತೆ. ದೆನ್ ಬಿಲ್ಡಿಂಗ್ ಫಂಡ್ ಆ್ಯಂಡ್ ಕ್ಯಾಪಿಟಲ್ ಫಂಡ್ನ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ನೆಕ್ಸ್ಟ್, ಅಸೆಟ್ ಸೈಡ್ ನೋಡೋದಾದರೆ ಕ್ಯಾಶ್, ನಮ್ಮ ಹತ್ರ ಪ್ರೆಸೆಂಟ್ ಅಷ್ಟು ಕ್ಯಾಶ್ ಇರಲ್ಲ. ನೆಕ್ಸ್ಟ್, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಲಾಸ್ಟ್ ಇಯರ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ನ ಡಿಡಕ್ಟ್ ಮಾಡ್ತೀವಿ, ಅಂದರೆ ಮೈನಸ್ ಮಾಡ್ತೀವಿ. ದೆನ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ನಮ್ಮ ಇಂಟ್ರೆಸ್ಟ್ ಬರಬೇಕಾಗಿದೆ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ. ಸೊ ಅದು ಲಾಸ್ಟ್ ಇಯರ್ದು ಔಟ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಆ ಅಮೌಂಟ್ನ ಡಿಡಕ್ಟ್ ಮಾಡ್ತೀವಿ, ಅಂದರೆ ಮೈನಸ್ ಮಾಡ್ತೀವಿ. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್, ಇಟ್ಸ್ ಆನ್ ಅಸೆಟ್. ಸ್ಪೋರ್ಟ್ಸ್ ಮೆಟೀರಿಯಲ್ ಅಸೆಟ್, ಫರ್ನಿಚರ್ ಅಸೆಟ್, ಅದನ್ನ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಕೊತೀರಿ. ನೆಕ್ಸ್ಟ್, ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಸೈಡ್ ನೋಡೋದಾದರೆ ಟು ಬ್ಯಾಲೆನ್ಸ್ನ ಕನ್ಸಿಡರ್ ಮಾಡಲ್ಲ. ಟು ಸಬ್ಸ್ಕ್ರಿಪ್ಷನ್, ಸೊ ಈ ಕರೆಂಟ್ ಇಯರ್ ನಮ್ಮ ಸಬ್ಸ್ಕ್ರಿಪ್ಷನ್ ಇರೋವಂಥದ್ದು 44,000. ಸೊ ಆ 44,000ಗೆ ನಾವು ಬ್ಯಾಲೆನ್ಸ್ ಶೀಟಲ್ಲಿ ನೋಡಿದಾಗೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ 18 ಆ್ಯಂಡ್ 19 ಲಯಬಿಲಿಟಿ ಸೈಡ್ ಇರೋದನ್ನ ಆ್ಯಡಪ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಅಸೆಟ್ ಸೈಡ್ ಇರೋವಂಥ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಾರ್ 2,000, ಅದನ್ನು ಈ ಸಬ್ಸ್ಕ್ರಿಪ್ಷನ್ ಅಮೌಂಟಿಂದ ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್, ಆ ಸಬ್ಸ್ಕ್ರಿಪ್ಷನ್ಗೆ ರಿಲೇಟೆಡ್ ಆಗಿ ಇನ್ನೂ ಅಡ್ಜಸ್ಟ್ಮೆಂಟ್ಸ್ ಇದೆ, ಅದು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ಕಾಂಟ್ರಿಬ್ಯೂಷನ್ ಟು ಬಿಲ್ಡಿಂಗ್ ಫಂಡ್. ಸೊ ಲಯಬಿಲಿಟಿ ಸೈಡ್ ಆಲ್ರೆಡಿ ಬಿಲ್ಡಿಂಗ್ ಫಂಡ್ 14,000 ಇತ್ತು, ಅದಕ್ಕೆ ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ನ ಮಾಡಿದ್ದೀವಿ 16,000. ಸೊ ಅಡಿಷ್ನಲ್ ಕಾಂಟ್ರಿಬ್ಯೂಷನ್ ಆ್ಯಡಪ್ ಮಾಡುತ್ತೆ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಕರೆಂಟ್ ಇಯರ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇದೆ 3,200. ಸೊ ಲಾಸ್ಟ್ ಇಯರ್ದೇನು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಅಸೆಟ್ ಸೈಡ್ 1,200ನ ತೋರಿಸ್ಕೊಂಡಿದ್ವಿ. ಸೊ ಈ 1,200ನ ಡಿಡಕ್ಟ್ ಮಾಡಬೇಕು. ಸೊ ಕರೆಂಟ್ ಇಯರ್ ಅಮೌಂಟ್ ಎಷ್ಟಿದೆ, 3,200 ಇದೆ. ಸೊ ಈ 3,200ಇಂದ 1,200ನ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಸೊ ಇಟ್ಸ್ ಆ್ಯನ್ ರೆವಿನ್ಯೂ ಐಟಮ್. ಸೊ ಇನ್ಕಮ್ ಸೈಡ್ ತೋರಿಸ್ಕೊಳ್ತೀವಿ. ನೆಕ್ಸ್ಟ್, ಪೇಮೆಂಟ್ ಸೈಡ್. ಸೊ ಬೈ ಸ್ಪೋರ್ಟ್ಸ್ ಮೆಟೀರಿಯಲ್. ಸೊ ಆಲ್ರೆಡಿ ನಮ್ಮ ಹತ್ರ ಸ್ಪೋರ್ಟ್ಸ್ ಮೆಟೀರಿಯಲ್ ಅಸೆಟ್ ಆಗಿದೆ, ಅದಕ್ಕೆ ಎಕ್ಸ್ಟ್ರಾ ಅಡಿಷ್ನಲ್ ಅಸೆಟ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ಅಡಿಷನಲ್ನ ಆ್ಯಡಪ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಸ್ಯಾಲ್ರೀಸ್. ಸೊ ಸ್ಯಾಲ್ರಿ 16,400 ಇದೆ. ಸ್ಯಾಲ್ರಿಗೆ ರಿಲೇಟೆಡ್ ಆಗಿ ನಮಗೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇತ್ತು, ಅದನ್ನು ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್, ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಕರೆಂಟ್ ಇಯರ್ದಿದ್ದರೆ ಆ್ಯಡಪ್ ಮಾಡ್ಕೊಳ್ತೀವಿ, ಅಡ್ಜಸ್ಟ್ಮೆಂಟಲ್ಲಿ ಇದೆ. ನೆಕ್ಸ್ಟ್, ಬಿಲ್ಡಿಂಗ್ ಫಂಡ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಬಿಲ್ಡಿಂಗ್ಗೋಸ್ಕರ ಫಂಡ್ನ ನಾವು ಕಲೆಕ್ಟ್ ಮಾಡಿದ್ದೀವಿ 2 times. ಸೊ ಆ ಫಂಡ್ನ ನಾವು ಅಡಿಷನಲ್ಲಾಗಿ ಆ್ಯಡ್ ಮಾಡ್ಕೊಳ್ತೀವಿ. ಬಟ್ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್, ಸೊ ಈ ಫಂಡ್ನ ಕಲೆಕ್ಟ್ ಮಾಡೋಕ್ಕೆ ಸ್ವಲ್ಪ ಆಫ್ ದ ಎಕ್ಸ್ಪೆನ್ಸಸ್ನ ನಾವು ಇನ್ಕರ್ ಮಾಡಿದ್ದೀವಿ. ಸೊ ಆ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡ್ತೀವಿ, ಅಂದರೆ ಮೈನಸ್ ಮಾಡ್ತೀವಿ. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ಟು ದ ನ್ಯೂಸ್ ಪೇಪರ್. ಸೊ ಅದನ್ನು ಎಕ್ಸ್ಪೆಂಡಿಚರ್ ಸೈಡ್ ತೋರಿಸ್ಕೊಳ್ತೀರಾ ಡೈರೆಕ್ಟಾಗಿ. ನೆಕ್ಸ್ಟ್, ಇನ್ವೆಸ್ಟ್ಮೆಂಟ್, ಅದು ಕೂಡ ಅಸೆಟ್. ಫರ್ನಿಚರ್ ಅಸೆಟ್, ಇನ್ವೆಸ್ಟ್ಮೆಂಟು ಮತ್ತು ಫರ್ನಿಚರ್ ಇತ್ತು, ಅದಕ್ಕೆ ಈಗ ಅಡಿಷನಲ್ಲಾಗಿ ನಾವು ಪರ್ಚೇಸ್ ಮಾಡಿದ್ದೀವಿ. ನೆಕ್ಸ್ಟ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ನಮ್ಮ ಹತ್ರ ಆ್ಯಕ್ಚುಯಲ್ ಆಗಿರೋವಂಥ ಕ್ಯಾಶು 7,920. ಸೊ ನೆಕ್ಸ್ಟ್, ಅಡ್ಜಸ್ಟ್ಮೆಂಟ್ ನೋಡೋದಾದರೆ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಾರ್ 18 ಆ್ಯಂಡ್ 19 2,800 ಇದೆ. ಸೊ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ, 2,800. ಸೊ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ 19 ಆ್ಯಂಡ್ 20. ಸೊ 19 ಆ್ಯಂಡ್ 20 ಅಂದರೆ ಫ್ಯೂಚರ್ ಇಯರ್, ಫ್ಯೂಚರ್ಗೆ ನಾವು ರಿಸೀವ್ ಮಾಡೋವಂಥದ್ದು. ಸೊ ಹಾಗಾಗಿ ಇದನ್ನ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇಯರ್ ಮೆನ್ಷನ್ ಆಗಿಲ್ಲ, ಸೊ ಕರೆಂಟ್ ಇಯರ್ದಂತ ಕನ್ಸಿಡರ್ ಮಾಡಿಕೊಂಡು ಸ್ಯಾಲ್ರಿ ಅಮೌಂಟ್ ಏನು 16,400 ಇದೆ, ಅದಕ್ಕೆ 2,000ನ ಆ್ಯಡಪ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಡಿಪ್ರಿಸಿಯೇಷನ್. ಸ್ಪೋರ್ಟ್ಸ್ ಮೆಟೀರಿಯಲ್ಗೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ನ 2 ಸಲ ಕನ್ಸಿಡರ್ ಮಾಡೋದ್ರಿಂದ ಸ್ಪೋರ್ಟ್ಸ್ ಮೆಟೀರಿಯಲ್ ಫಸ್ಟು ಡಿಪ್ರಿಸಿಯೇಷನ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ತೋರಿಸ್ತೀವಿ. ಜೊತೆಗೆ
ಆ್ಯಕ್ಚುಯಲ್ ಅಮೌಂಟ್ ಏನಿರುತ್ತೆ ಅಥವಾ ಅಸೆಟ್ಸ್ ಏನಿರುತ್ತೆ ಅಸೆಟ್ಸಿಂದ ಡಿಪ್ರಿಸಿಯೇಷನ್ನ ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಫರ್ನಿಚರ್ಗೂ ಕೂಡ ಡಿಪ್ರಿಸಿಯೇಷನ್ ಇದೆ. ನೆಕ್ಸ್ಟ್ ಅದೇ ಅಡ್ಜಸ್ಟ್ಮೆಂಟ್ಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ₹2000 ಇದೆ. ಸೊ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಆಫ್ ಇನ್ವೆಸ್ಟ್ಮೆಂಟ್, ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಏನಿತ್ತು ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್ದಿದೆ. ಸೊ ಕರೆಂಟ್ ಇಯರ್ 2000ನ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಫಸ್ಟು ಇನ್ಕಮ್ ಸ್ಟೇಟ್ಮೆಂಟ್ನ ವರ್ಕೌಟ್ ಮಾಡೋಣ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಫ್ ನ್ಯಾಷನಲ್ ಸ್ಕೂಲ್ ಆಫ್ ಮೈಸೂರು ಫಾರ್ ದ ಇಯರ್ ಎಂಡೆಡ್ 31/3/2019. ಸೊ 2019ಗೆ ಅದು ಎಂಡ್ ಅಪ್ ಆಗ್ತಿರೋ ಅಂಥದ್ದು. ಸೊ ಎಕ್ಸ್ಪೆಂಡಿಚರ್ ಸೈಡ್, ಸೊ ನಾವು ಏನು ರೆಸಿಪ್ಟ್ ಮತ್ತು ಪೇಮೆಂಟ್ ಅಂತ ಕನ್ಸಿಡರ್ ಮಾಡಿದ್ವಿ, ಅದರಲ್ಲಿ ಪೇಮೆಂಟ್ ಸೈಡ್ ಇರೋ ಅಂಥದ್ದನ್ನ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ಕೊಳ್ತೀವಿ. ಸೊ ಪೇಮೆಂಟ್ ಸೈಡ್ ಫಸ್ಟ್ ಒನ್ ಇದೆ ಸ್ಪೋರ್ಟ್ಸ್ ಮೆಟೀರಿಯಲ್ ಕನ್ಸಿಡರ್ ಮಾಡಲ್ಲ. ಸೆಕೆಂಡ್ ಒನ್ ಸ್ಯಾಲ್ರೀಸ್. ಸೊ ಸ್ಯಾಲ್ರಿ ಆ್ಯಕ್ಚುಯಲ್ ಆಗಿರೋವಂಥದ್ದು 16,400. ಸೊ 16,400. ನೆಕ್ಸ್ಟ್ ಸ್ಯಾಲ್ರಿಗೆ ರಿಲೇಟೆಡ್ ಆಗಿ 2 ಅಡ್ಜಸ್ಟ್ಮೆಂಟ್ಸ್ ಇದೆ. ಒಂದು ಅಡ್ಜಸ್ಟ್ಮೆಂಟಲ್ಲಿದೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 2000. ಸೊ ಕರೆಂಟ್ ಇಯರ್ದಾಗಿರೋದ್ರಿಂದ ಈ ಕರೆಂಟ್ ಇಯರ್ 2000 ಅಮೌಂಟ್ನ ಆ್ಯಡ್ ಅಪ್ ಮಾಡ್ಕೊಳ್ತೀವಿ. ಸೊ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್ 2000. ನೆಕ್ಸ್ಟ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಅಂತ ತೋರಿಸಿದ್ರು. ಫಸ್ಟ್ ಅಡ್ಜಸ್ಟ್ಮೆಂಟ್ 3,200. ಸೊ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಲೆಸ್ ಔಟ್ಸ್ಟ್ಯಾಂಡಿಂಗ್ ಆಫ್ ಪ್ರೀವಿಯಸ್ ಇಯರ್ ಸ್ಯಾಲ್ರಿ. ಸೊ 3,200. ಸೊ ಆ್ಯಕ್ಚುಲಾಗಿ ಸ್ಯಾಲ್ರಿಗೆ ಪೇ ಮಾಡ್ತಿರೋವಂಥದ್ದು 15,200. ನೆಕ್ಸ್ಟ್ ಬಿಲ್ಡಿಂಗ್ ಫಂಡ್ ಎಕ್ಸ್ಪೆನ್ಸಸ್, ಅದನ್ನು ಅಸೆಟ್ ಸೈಡ್ ತೋರಿಸೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ಕನ್ಸಿಡರೇಷನ್ ಇಲ್ಲ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಟು ದ ನ್ಯೂಸ್ ಪೇಪರ್. ಸೊ ಸಬ್ಸ್ಕ್ರಿಪ್ಷನ್ ಟು ದ ನ್ಯೂಸ್ ಪೇಪರ್ಗೆ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ಟು ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಎಕ್ಸ್ಪೆಂಡಿಚರ್ ಸೈಡ್ 1,600 ಡೈರೆಕ್ಟಾಗಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಕನ್ಸಿಡರ್ ಮಾಡಲ್ಲ, ಫರ್ನಿಚರ್ ಕನ್ಸಿಡರ್ ಮಾಡಲ್ಲ, ಕ್ಯಾಶ್ನ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋದಾದರೆ ಡಿಪ್ರಿಸಿಯೇಷನ್ ಸ್ಪೋರ್ಟ್ಸ್ ಮೆಟೀರಿಯಲ್ ಮತ್ತು ಫರ್ನಿಚರ್. ಸೊ ಡಿಪ್ರಿಸಿಯೇಷನ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್ 12,000. ದೆನ್ ಫರ್ನಿಚರ್ ಡಿಪ್ರಿಸಿಯೇಷನ್ ಇರೋವಂಥದ್ದು 800. ಸೊ ಇಲ್ಲಿಗೆ ಇನ್ಕಮ್ ಸ್ಟೇಟ್ಮೆಂಟ್ ಅದರಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ಕಮ್ ಸೈಡ್ ನೋಡೋದಾದರೆ ರೆಸಿಪ್ಟ್ ಸೈಡ್. ಸೊ ಟು ಸಬ್ಸ್ಕ್ರಿಪ್ಷನ್ ಇದೆ 44,000.